ನಿಮ್ಮಿಬ್ಬರಿಗೂ ನಾನು ನಿಮ್ಮನ್ನ ಮದುವೆ ಆಗಕ್ಕಾಗಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ. ಆದರೂ ಮತ್ತೆ ನಾನು ಹಿಂದೆ ಹಿಂದೆ ಯಾಕೆ ಬರ್ತೀರಾ? ಯಾಕಂದ್ರೆ ನೀವು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ರಿ. ನೀವು ನನ್ನನ್ನು ಪ್ರೀತಿಸ್ತಾ ಇದ್ರಿ. ನನ್ನನ್ನ ಬಿಟ್ಟು ಬದುಕಕ್ಕೆ ಆಗಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇದ್ರಿ. ನೋಡಿ, ನೀವು ಹೀಗೆಲ್ಲ ಮಾಡಕ್ಕಾಗಲ್ಲ. ನೀವು ನನ್ನನ್ನ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳ್ತಾ ಇದ್ರಿ. ನನಗೂ ಅಷ್ಟೇ, ನನ್ನನ್ನ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ಇವರು ನನ್ನನ್ನೇ ಮದ್ವೆ ಆಗ್ಬೇಕು. ಅದು ಹೇಗಾಗುತ್ತೆ? ಇವ್ರು ನನ್ನನ್ನೇ ಮದ್ವೆ ಆಗೋದು. ನೋಡ್ರೆ ಹುಡುಗಿರ, ನಾನು ನಿಮ್ಮನ್ನ ಕರೋಡ್ಪತಿಗಳು, ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು ನಿಮ್ಮ ಹತ್ರ ನಯಾ ಪೈಸನೂ ಇಲ್ಲ ಅಂತ. ಅದಕ್ಕೆ ನಾನು ನಿಮ್ಮಿಬ್ಬರೂ ಮದುವೆ ಆಗಲ್ಲ. ನೀವೇನಾದ್ರೂ ನನ್ನನ್ನ ಮದ್ವೆ ಆಗಕ್ಕೆ ಒಪ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೊಳ್ಳೆ. ನಾನು ನಿನ್ನನ್ನು ಮದುವೆ ಆಗಕ್ಕಾಗಲ್ಲ. ನಿನ್ನನ್ನಷ್ಟೇ ಅಲ್ಲ, ಅವಳನ್ನು ಮದುವೆ ಆಗಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಈ ಮದುವೆಗೆ ಒಪ್ಪಲ್ಲ. ನಿಮ್ಮ ಮನೆಯವರೆಲ್ಲ ಒಪ್ಲಿಲ್ಲ ಅಂದ್ರೆ ನಾನು ಅವರನ್ನ ಒಪ್ಪಿಸ್ತೀನಿ. ಹೇಳಿ ಹೇಳಿ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ. ನಮ್ಮ ಮನೇಲಿ ನನ್ನ ಹೆಂಡತಿ ಒಬ್ಳು, ನನ್ನ ಇಬ್ರು ಮಕ್ಕಳು, ಇಷ್ಟು ಜನ ಇದ್ದಾರೆ. ಹಾ,